ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಕಾಲ್ ಬಂತು, ಒಂದು ನಿಮಿಷ ಅದು. ಸೊ ನಾನಿವತ್ತು ಇದ್ದೀನಿ ಕೃಷ್ಣ ಅವ್ರ ಮನೇಲಿ. ಸೊ ನಮ್ಮದು ಈ ವೀಕು ರೈಡ್ ಇದೆ ಕೊಳ್ಳಿ ಹಿಲ್ಸ್ಗೆ. ಆದ್ದರಿಂದ ಸ್ವಲ್ಪ ಗಾಡಿ ಸ್ವಲ್ಪ ಮೈನರ್ ಸರಿ ಮಾಡಿಸ್ಬೇಕಾಯ್ತು, ನೆಟ್ಟು ಬೋಲ್ಟ್ಗಳು ಟೈಟ್ ಮಾಡಿಸ್ಬೇಕಾಯ್ತು, ಅದಕ್ಕೆ ಬಂದಿದ್ದೀನಿ ಇಲ್ಲಿಗೆ. ಸೊ ಇವತ್ತು ಟೈರ್ ಕೂಡ ಚೇಂಜ್ ಮಾಡಿಸ್ಬೇಕು. ಟೈರ್ ಕೂಡ ಆಲ್ರೆಡಿ ಅಪೋಲೋ ಪರ್ಚೇಸ್ ಮಾಡಿದ್ದೀನಿ, ತುಂಬ ದಿವಸ ಆಯಿತು ಪರ್ಚೇಸ್ ಮಾಡಿ, ತಿಂಗಳೇ ಆಯಿತು ಪರ್ಚೇಸ್ ಮಾಡಿ, ಹಾಕ್ಸಿಲ್ಲ. ಸೊ ಆದ್ರಿಂದ ಬಂದಿದ್ದೀನಿ. ಈ ಗ್ಯಾಸ್ಗೆ ಇದು ಸೈಲೆನ್ಸರ್ ಯಾಕೋ ತುಂಬ ಲೂಸ್ ಆಗಿಬಿಟ್ಟಿತ್ತು, ಫುಲ್ ಮುಂದೆ ಬಂದುಬಿಟ್ಟಿತ್ತಲ್ಲ ಗ್ಯಾಸ್ ಕೆಟ್ಟಿಂದ. ಸೊ ಅದಕ್ಕೆ ಅದನ್ನೊಂದು ಸರಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಾಡ್ತಾ ಇಲ್ಲ. ಹೆಂಗೋದು ಮುಂದೆ ಬಂತು? ಆಫ್ ರೋಡ್ ಎಫೆಕ್ಟ್ಸಾ? ಫುಲ್ಲು ಆಫ್ ರೋಡೇ ಮಾಡಿರೋದು ನಾವು. ಯಾವಾಗ ಗಂಧದ ಗುಡಿ ಕ್ಲಬ್ ಮಾಡೋದಲ್ಲ ಅವಾಗಿಂದ ಬರೀ ಆಫ್ ರೋಡ್ ಮಾಡಿ 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 ಅವಾಗಿಂದ ಏನು ಕೇರೆ ತೊಗೊಂಡಿಲ್ಲ ಗಾಡಿ ಬಗ್ಗೆ. ಅಂದರೆ ನಟ್ಟು ಬೋಲ್ಟ್ಗಳು ಟೈಟ್ ಮಾಡೋದಾಗಿರ್ಬೋದು, ಬೇರೆ ಏನಾಗಿರ್ಬೋದು, ಏನೂ ಮಾಡಿಲ್ಲ. ಸೊ ಅದರಿಂದ ಫುಲ್ ಅಲ್ಲಾಡ್ತಾ ಇತ್ತು. ಹೇಳ್ದೆ, ನೋಡ್ದೆ, ಟೈಟು ಆಯಿತು, ರೆಡಿ ಏನೋ ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈರ್ ಚೇಂಜ್ ಮಾಡಿಸ್ಬೇಕು. ಟೈರ್ ಚೇಂಜ್ ಮಾಡಿಸಿ ಗಾಡಿ ತೊಳಸ್ಬೇಕು. ಸೊ ನಾನು ನಿಮಗೆಲ್ಲ ಗೊತ್ತೇ ಇದೆ, ಆಲ್ರೆಡಿ ಮುಂಚೆನೂ ಹೇಳಿದ್ದೀನಿ. ಸೊ ಮ್ಯಾಕ್ಸಿಸ್ ಯೂಸ್ ಮಾಡ್ತಾಯಿದ್ದೆ, ನೋಡ್ಬೋದು ಫುಲ್ಲು ಫ್ಲ್ಯಾಟಾಗಿ ಹೋಗಿದೆ ಮ್ಯಾಕ್ಸಿಸ್ಸು. ಸೊ ಮ್ಯಾಕ್ಸಿಸ್ಸು ಆ್ಯಕ್ಚುಲಿ ಟೈರ್ ಬಂದ್ಬಿಟ್ಟು ಚೆನ್ನಾಗಿದೆ. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾನು ಬೇರೆ ಇದು ಅಪೋಲೋ ಆಗಿರ್ಬೋದು, C8 ಆಗಿರ್ಬೋದು ಸವಿಯೋದನ್ನ ನೋಡಿದ್ದೀನಿ. ಬಟ್ ನೋಡಿ ಇದರಲ್ಲಿ ಕ್ರ್ಯಾಕೇ ಬಂದ್ಬಿಡುತ್ತೆ ಈ ಥರ. ಸೊ ಅದೇನಾಗುತ್ತೆ ಅಂತಂದರೆ ಹೈವೇಲಿ ಭಯ ಆಗುತ್ತೆ, ಎಲ್ಲಿ ಕ್ರ್ಯಾಕು ಎಕ್ಸ್ಪೆಂಡ್ ಆಗಿಬಿಟ್ಟು ಓಡಿಸ್ಬೇಕಾದ್ರೆ ಲಗೇಜೆಲ್ಲ ಹಾಕ್ಕೊಂಡಿರ್ತೀವಿ. ಇವಾಗ ಏನೋ ಲಗೇಜ್ ಇಲ್ಲ, ಸೊ ಅದರಿಂದ ಓಕೆ. ಬಟ್ ಹೈವೇನಲ್ಲಿ ಲಗೇಜೆಲ್ಲ ಹಾಕ್ಕೊಂಡಿರ್ತೀವಿ, ಮತ್ತು ಆಫ್ ರೋಡ್ ಮಾಡ್ಬೇಕಾದ್ರೆ ಎಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ ಟೈರ್ ಅಂತ ಭಯ. ಬಟ್ ಇದೇನೋ ವಿಚಿತ್ರ ಗುರು ಮ್ಯಾಕ್ಸಿಸ್ ಅಂತೂ, ನನಗಂತೂ ಗೊತ್ತಿಲ್ಲ. ಸೊ ನಿಂದು ಮ್ಯಾಕ್ಸಿಸ್ ಅಲ್ವಾ? ಇನ್ನೊಂದು ಬೇರೆ ನಾವು ರಾಲ್ಕೋ 30 ಜನ ಬೇರೆ ಕರ್ಕೊಂಡು ಅದು ಬೇರೆ ಭಯ. ಅದು ನಮ್ಮ ಗಾಡಿಗೆ ಏನಾದ್ರು ಆಗ್ಬಿಟ್ರೆ ಅಂತ ಭಯ, ಗ್ರೂಪ್ ರೇಸ್ ಮಾಡ್ಬೇಕಾರೆ. ಮತ್ತೆ ನಮ್ಗೆ ಏನಾದ್ರು ಆಗುತ್ತೆ ಹಿಂದೆನೇ ಬರ್ತಾ ಇರ್ತಾರೆ ಎಲ್ಲರೂ ಪಾಪ. ಯಾಕೆ ಬೇಕು ಪಾಪ, ನಮ್ಮಿಂದ ಬೇರೆಯವ್ರು ರಿಸ್ಕ್ ಆಗಬಾರ್ದಲ್ವಾ. ಸೊ ಆದ್ದರಿಂದ ಯಾಕೋ ಮ್ಯಾಕ್ಸಿಕ್ಸು ನನಗೆ ಅಷ್ಟಾಗಿ ಅಪ್ ಟು ಮಾರ್ಕ್ ಇಲ್ಲ ಅಂತ ಅನ್ನಿಸ್ತು. ಅದು ಟೈರು ಬೇಗ ಸವಿತು, ಓಕೆ ಪರವಾಗಿಲ್ಲ. ಬಟ್ ಕ್ರ್ಯಾಕ್ಸು ಬೇಗ ಬಂದ್ಬಿಡಿತ್ತಲ್ಲ, ಅದು ಭಯ ಆಗಿದ್ದು ನನಗೆ. ಸೊ ಕೃಷ್ಣನ್ ಗಾಡಿ ಇರೋದು ರಾಲ್ಕೋನಾ? ರಾಲ್ಕೋ, ನಮ್ಮದಕ್ಕೆ ರಾಲ್ಕೋ ಇಲ್ಲ. ಸೊ ಇವಾಗ ಹೊಸ ಟೈರ್ಸ್ಗಳೆಲ್ಲ ಬಂದಿದೆ. ಮೊದಲು ಇದ್ದಿದ್ದು C8 ಅಪೋಲೋ 2ನೇ, ಆಮೇಲೆ ಇವಾಗ ಮ್ಯಾಕ್ಸಿಸ್ ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಯಾವುದು ರೈಸಿ ಅಂತ ಯಾವುದೋ ಒಂದು ಬಿಟ್ಟಿದ್ದಾರೆ. ಸೊ ಅದು ಕೂಡ ಚೆನ್ನಾಗಿದೆ, ಗಿಡಿ ಗಾಡೀಲಿದೆ, ಅದು ಹಾಕ್ಸಿದ್ದಾನೆ. ಬಟ್ ನಾನು ಅಪೋಲೋಗೆ ಶಿಫ್ಟ್ ಆಗ್ತಾಯಿದ್ದೀನಿ. ಸೊ ಚೇಂಜ್ ಮಾಡಿಸ್ಬೇಕು ಇವಾಗ. ಮತ್ತು ಸ್ವಲ್ಪ ಹಿಂದ್ಗಡೆ ಸೌಂಡ್ ಬರ್ತಾಯಿತ್ತದ, ಅವಾಗಲೇ ಹೇಳಿದ್ನಲ್ಲ, ಇವಾಗ ಓಕೆ ಆಯಿತು. ಸೊ ಎಲ್ಲ ಓಕೆ. ಗಾಡಿ ಜಾಕಿ ಥರ ಓಡ್ತಾ ಇದ್ದಾನೆ. 1,30,000 ಓಡಿದೆ ಗಾಡಿ ನಮ್ಮದು. ಆದರೂ ಇವತ್ತಿಗೂ ಜಾಕಿ ಥರ ಆಫ್ ರೋಡು ಎಲ್ಲ ಮಾಡ್ತಾರೆ. ನೋಡಿ ಹೊಸ ಟೈರ್ ಬಂತು. ಅಪೋಲೋ ವೆಲ್ಕಮ್ ಬ್ಯಾಕ್. ನಾನು ಲಡಾಖ್ ಹೋಗ್ಬೇಕಾದ್ರೆ ಹಾಕ್ಸಿದ್ದು. ಅದಾದಮೇಲೆ ನೋಡಿ ಇವಾಗಲೇ ನ್ಯೂ ಟೈರ್ಸ್ ಫಾರ್ ಹೂನಿ ಅಪೋಲೋ. ನನಗಂತೂ ಇದು ಕಂಫರ್ಟಬಲ್ ಆಗಿದೆ. ಬಟ್ ವೆಕ್ಟರೇನಲ್ಲಿ ಸ್ವಲ್ಪ ಗ್ರಿಪ್ ಕಮ್ಮಿ ಇದೆ, ಆದರೂ ಪರವಾಗಿಲ್ಲ. ಬೇರೆ ಕಡೆ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೊಂದು ನನಗೆ ಕಾನ್ಫಿಡೆನ್ಸು ಎಲ್ಲ, ಯಾಕಂದರೆ ಯೂಸ್ ಮಾಡಿದ್ದೇನಲ್ಲ ತುಂಬ. ಆದ್ದರಿಂದ ಅದೊಂದು ಓಕೆ. ಸೊ ಮಿಕ್ಕಿದನ್ನೆಲ್ಲ ಸಣ್ಣ ಪುಟ್ಟ ಟೈಟ್ಗಳೆಲ್ಲ ಮಾಡ್ಕೊಂಡು, ಇಲ್ಲೊಂದು ನೆಟ್ ಬೇರೆ ಬಿದ್ದೋಗ್ಬಿಟ್ಟಿದೆ, ಅದನ್ನು ಬೇರೆ ಹಾಕ್ಸ್ಬೇಕು. ಅದಕ್ಕೆ ಅಲ್ಲಾಡ್ತಾ ಇದೆ, ಗಟ 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 ಅಂತ ಸೌಂಡ್ ಮಾಡ್ತಾಯಿದೆ. ಇಲ್ಲಿ ನೆಟ್ಟೇ ಇಲ್ಲ ಎರಡು. ಅದು ಯಾವ ಆಫ್ ರೋಡಲ್ಲಿ ಎಗಲ್ಲೆಗರು ಹೋಯ್ತೋ ಗೊತ್ತಿಲ್ಲ ಗುರು. ಮಿಕ್ಕಿದೆಲ್ಲ ಓಕೆ. ಓನಿ ಈಸ್ ರೆಡಿ ಫಾರ್ ನೆಕ್ಸ್ಟ್ ರೈಡ್ ಟುವರ್ಡ್ಸ್ ಕೊಲ್ಲಿ ಹಿಲ್ಸ್, ನಮ್ಮ ಗಂಧದ ಗುಡಿ ಕ್ಲಬ್ಬಿಂದ. ನೋಡೋಣ ಹೇಗಿರುತ್ತೆ ರೈಡು ಅಂತ. ಗಾಡಿದಿರುತ್ತೆ ರೈಡು. ಬೇರೆ ಏನಾದರೂ ಪ್ರಾಬ್ಲಮ್ಸು, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಗಾಡೀಲಿ. ಜಾಕಿ ಥರ ಓಡ್ತಾ ಇದೆ. ಆ ದೇವ್ರದಿಂದ ಯಾರು ಕಂಡು ಬೀಳದೆ ಹಿಂಗೇನೆ ಗಾಡಿ ಇನ್ನೊಂದು 1 ಲಕ್ಷ ಓಡ್ಬಿಟ್ರೆ ಸಾಕಪ್ಪ. ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಟ್ಟಿದ್ಯಾ? ಹೋಗಿದ್ಯಾ? ಅಯ್ಯಯ್ಯೋ, ಅದೇ ಹಿಡಿತಾನೆ ಇರಲಿಲ್ಲಲ್ಲೋ. 2 ಸಲ ಫೇಲ್ ಆಯಿತು ಮೊನ್ನೆ. ಆಫ್ ರೋಡಲ್ಲಿ ಫೇಲ್ ಆಗಿಬಿಡ್ತು. ವಾ, ಏನು ಚಪಾತಿ ಆಗ್ಬಿಟ್ಟಿದೆ. ಓಕೆ. ಕ್ಲಿಪ್ಪಾ ಯಾವ್ದು? ಕ್ಲಿಪ್ಗಳೆಲ್ಲ ಬಿದ್ದೋಗಿದೆಯಾ? ವಾ, ಏನು ಗುರು, ಆಫ್ ರೋಡ್ ಮಾಡೋಕ್ಕೆ ಹೋಗಿ ಎಲ್ಲೆಲ್ಲಿ ಏನೇನು ಎಗರೋಗಿದೆಯೋ ಗೊತ್ತಿಲ್ಲ. ನೋಡಿ ಬ್ರೇಕ್ ಪ್ಯಾಡ್ಸ್ಗಳು ಯಾವ ರೇಂಜಿಗೆ ಸೌದೋಗಿದೆ ನೋಡಿಕೊಂಡೇ ಇಲ್ಲ. ನಾನು ಯಾವಾಗಲೂ ನೋಡ್ಕೊತೀನಿ. ಈ ಜೊತೆ ಕೃಷ್ಣ ನೋಡಿ ಹೇಳ್ದೆ, ಚೇಂಜ್ ಮಾಡಲೇಬೇಕು. ಇಲ್ಲಾಂದರೆ ಕೊಳ್ಳಿ ಇಳಿಸ್ಬೇರೆ 70 ಘಾಟ್ ಇಳಿಸ್ಬೇಕಾದ್ರೆ ಶಿವ ಅಂತ ಹೋಗ್ಬಿಡುತ್ತೆ ಅಷ್ಟೇ ಗಾಡಿ. ಈ ಥರ ಪ್ಯಾಚ್ ಹಿಡ್ಕೊಂಡು ಹೋದ್ಸಲಿ ಅದೇ 2 ಸಲ ಬ್ರೇಕ್ ಫೇಲ್ ಆಯಿತು. ಆಫ್ ರೋಡಲ್ಲೂ ಫೇಲ್ ಆಯಿತು, ಬ್ರೇಕು ಹಿಡಿತಾನೆ ಇರಲಿಲ್ಲ. ಹೀಟಾಗಿ ನಾನು ಏನು ಕತೆ ನಾವು ಗೊತ್ತಿಲ್ಲ. ಈ ಪ್ಲೇಟು ಹೋಗಿದೆ, ಡಿಸ್ಪ್ಲೇಟು ನೋಡಿ, ನೋಡಿದೆಯಲ್ಲ, 1,30,000 ಅದಕ್ಕೆ ಹಂಗಾಗಿರೋದು. ಫುಲ್ಲು ಬಾಡ್ಲೆ ಆಗ್ಬಿಟ್ಟಿದೆ. ಎಷ್ಟೋ ಜನಕ್ಕೆ ಇಷ್ಟು ಕೂಡ ಬಂದಿರಲ್ಲ. ಎಷ್ಟೊಂದು ಜನ ಬೇಗನೆ ಹೋಗಿರುತ್ತೆ.
ಮೇಂಟೈನ್ ಮಾಡಿದ್ದು ಇಷ್ಟು ದಿನ ಬಂದಿದೆ. ಇದು ಚೇಂಜ್ ಮಾಡಿಸಿಲ್ಲ. ಸಸ್ಪೆನ್ಷನ್ನು ಹೊಸದು, ಒಂದು 3-4 ಸಸ್ಪೆನ್ಷನ್ ಹಾಕ್ಸಿದ್ದೀನಿ. ಓಕೆ, ಸೊ ಇವಾಗ ಇಲ್ಲಿದು ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಮೈನು ಟೈರ್ ಹೇಗೆ ಬಿಚ್ಚೋದು ಅಂತ ನಿಮಗೆ ಹೇಳ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಬಂದು ಕ್ಯಾಲಿಪರ್, ಡಿಸ್ಕ್ ಕ್ಯಾಲಿಪರು. ಇದರಲ್ಲಿ ಡಿಸ್ಕ್ ಪ್ಯಾಡ್ಸ್ ಬರುತ್ತೆ ಈ ಥರದ್ದು. ಈ ಡಿಸ್ಕ್ ಪ್ಯಾಡ್ಸ್ನ ಈ ಪಿನ್ ಬರುತ್ತೆ, ಈ ಪಿನ್ ರಿಮೂವ್ ಮಾಡ್ಕೊಂಡು ನಾವು ಪಿಸ್ಟನ್ನ ಫ್ರೀ ಮಾಡ್ಕೊತೀವಿ. ಪಿಸ್ಟನ್ ಫ್ರೀ ಆದಮೇಲೆ ನಿಮಗೆ ವೀಲ್ ಫ್ರೀ ಆಗುತ್ತೆ ನೋಡಿ, ಫುಲ್ಲು ಫ್ರೀ. ಈಗ ಇದು ಬಂದು 24 ನಂಬರ್ ಸೈಜು ಸ್ಪ್ಯಾನರ್. ಇದನ್ನು ಯೂಸ್ ಮಾಡಿಕೊಂಡು ನಾವು ಲೂಸ್ ಮಾಡ್ಕೊತೀವಿ ಈ ಥರ. ಇದು ಲೂಸ್ ಮಾಡಿದ್ಮೇಲೆ ಇದಕ್ಕೊಂದು ದೊಡ್ಡ ಆ್ಯಕ್ಸಲ್ ಇರುತ್ತೆ. ಆ್ಯಕ್ಸಲ್ನ ಇಸ್ಕೊಂಡ್ರೆ ನಿಮ್ಮದು ವೀಲ್ ಫ್ರೀ ಆಗುತ್ತೆ, ಆಚೆನೇ ಬಂದ್ಬಿಡುತ್ತೆ. ಈ ಟೈಮಲ್ಲಿ ನೀವು ಹೈವೇಲೆಲ್ಲ ಹೋಗ್ತಿರ್ಬೇಕಾದ್ರೆ ಪಂಚರ್ ಆದರೆ ಈ ಥರ ಎಲ್ಲ ಬಿಚ್ಕೋಬೋದು. ಅದಾದಮೇಲೆ ನಿಮ್ಮ ಹತ್ರ ಟ್ಯೂಬ್ ಇದ್ದರೆ ಅಂತೂ ತುಂಬಾ ಈಸಿ, ಯಾಕಂದರೆ ಹೈವೇಲಿ ಬರೀ ಲಾರಿ ಟೈರ್ ಪಂಚರ್ ಶಾಪೇ ಇರುತ್ತೆ, ಟೂ ವೀಲರ್ದು ಇರೋಲ್ಲ. ಆಮೇಲೆ ಪರ್ಟಿಕ್ಯುಲರ್ ಗಾಡಿದು ಇದು ಕೂಡ ಇಟ್ಕೊಂಡಿರಲ್ಲ, ಟ್ಯೂಬ್ ಕೂಡ ಇಟ್ಕೊಂಡಿರಲ್ಲ ಅವರು ನಿಮ್ಗೆ ಹಾಕ್ಕೊಡೋಕ್ಕೆ. ಅದಕ್ಕೆ ನೀವು ಟ್ಯೂಬ್ನ ಕ್ಯಾರಿ ಮಾಡಿದ್ರೆ ಪಟ್ ಅಂತ ಹಾಕ್ಕೊಡ್ತಾರೆ, ಮತ್ತೆ ತಂದು ನೀವು ಫಿಟ್ ಮಾಡ್ಬೋದು ಈಸಿಯಾಗಿ, ಏನು ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ, ಬಂದೇ ಆಗುತ್ತೆ ಆ್ಯಕ್ಸಲ್. ಒಳಗಡೆ ಇನ್ನೊಂದೇನದು ಇದು ಬಂದು ಬುಷ್. ಇದು ಬಂದು ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಸೆಂಟ್ರಿಂಗ್ ಮಾಡೋದಕ್ಕೆ. ಈ ಬುಷ್ ಇಲ್ಲ ಅಂದ್ರೆ ನಿಮ್ಗೆ ಸೆಂಟರ್ ಆಗೋದಿಲ್ಲ. ತೆಗಿಬೇಕಾದ್ರೆ ಅದನ್ನ ನೋಡ್ಕೊಂಡು ಹುಷಾರಾಗಿ ತೆಗಿಬೇಕು, ಇಲ್ಲ ಅಂತಂದ್ರೆ ಬಿತ್ತು ಅಂದ್ರೆ ಹೋಯ್ತು ಅಷ್ಟೇ, ಹಾಕಕ್ಕೆ ಆಗಲ್ಲ. ಉಳ್ಕೊಂಡು ಹೋಗ್ಬಿಡ್ತೀವಿ, ಆಮೇಲೆ ಅದು ಸಿಗೋದು ಇಲ್ಲ ಎಲ್ಲ ಕಡೆ. ಆಮೇಲೆ ಪರದಾಡ್ಬೇಕು ಇನ್ನೂನು. ಪಂಚರ್ಗಿಂತ ಹಿಂಸೆ. ಪಂಚರಿಗೂ ಹಾಕ್ಸ್ಕೊಂಡ್ ಬಂದ್ಬಿಡೋದು, ಆಮೇಲೆ ಅದು ಸಿಕ್ಕಿಲ್ಲ ಅಂದ್ರೆ ಅದ್ರದ್ದು ಪಲ್ಟಿ ಹೊಡಿಬೇಕಾಗುತ್ತೆ, ಅದು ಕಷ್ಟ. ಓಕೆ, ಅಷ್ಟೇ. ನೋಡ್ಬೋದು ಈ ಥರ ಬಂದ್ಬಿಡುತ್ತೆ ವೀಲ್. ಈಗ ನಮಗೆ ಏನು ತೊಂದರೆ ಇಲ್ಲ. ಹೋಗಿ ಟ್ಯೂಬಾರ ಹಾಕ್ಸ್ಕೊರೋದು, ಏನಾದ್ರು ಹಾಕ್ಸ್ಕೊಬೋದು. ಈ ಸ್ಪ್ರಾಕೆಟ್ ರಬ್ಬರ್ಗಳು ಹುಷಾರು, ಬೀಳುತ್ತಾ ಅಂತ ನೋಡ್ಕೊಂಡು. ಫ್ರೀ ಆಗಿದ್ದರೆ, ಟೈಟ್ ಆಗಿದ್ದರೆ ಬೇಡ, ಆರಾಮಾಗಿರುತ್ತೆ, ಏನು ತೊಂದರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಬಾಯ್, ಟೇಕ್ ಕೇರ್. ಸೊ ಗಾಡಿದು ಆಪ್ರೇಷನ್ ಎಲ್ಲ ನಡೆದಿದೆ. ಸೊ ಒಂದು ವೀಲು ಹಿಂದ್ಗಡೆ ವೀಲ್ ತೆಗ್ದಿದ್ದೀವಿ. ಸೊ ಇವಾಗ ಟ್ಯೂಬ್ ಟೈರ್ ಹಾಕ್ಸ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಫುಲ್ಲು ಗಲೀಜಾಗ್ಬಿಟ್ಟಿದೆ ನೋಡಿ ಹೆಂಗಿದೆ ಟೈರು. ಆಫ್ ರೋಡ್ ಆಫ್ ಎಫೆಕ್ಟ್ಸ್. ಹೊಸಹಳ್ಳಿ ಗಾಳಿಗುಡ್ಡ, ಗಾಳಿಗುಡ್ಡ ಅಲ್ಲ, ಯಾವುದು ಗವಿಬೆಟ್ಟ, ಗಾಳಿಗುಡ್ಡ ಅಂತಲೇ ಬರುತ್ತೆ. ಕ್ಯಾತನ್ಮಕ್ಕಿ ಗಾಳಿಗುಡ್ಡ, ಎಲ್ಲ ಮಣ್ಣಿದೆ ಇದರಲ್ಲಿ. ಆಮೇಲೆ ತೊಳಸ್ಬೇಕು. ಸೊ ಇವಾಗ ಹೋಗಿ ಬಾಯ್ ಬಾಯ್ ಮ್ಯಾಕ್ಸಿಸ್, ವೆಲ್ಕಮ್ ಅಪೋಲೋ, ನಮ್ಮ ಹಳೆ ಬ್ರ್ಯಾಂಡ್. ಲೆಟ್ಸ್ ಗೋ. ಸೊ ಪಂಚರ್ ಶಾಪಿಗೆ ಬಂದಿದ್ದೀವಿ. ಇಲ್ಲೇ ಲಿಟಲ್ ಫ್ಲವರ್ ಸ್ಕೂಲ್ ಮುಂದೆ HB ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇದೆಯಲ್ಲ, ಅದೇ ಹೋದ್ಸಲಿ ನನ್ನ ಕಾರ್ಗೆ ಇಲ್ಲೇ ಪಂಚರ್ ಆಗಿದ್ದು. ಇದು ಪಂಚರ್ ನೈಟ್ ಹಾಕ್ಸಿದ್ದು. ಇದು ನೈಟ್ ಫುಲ್ಲು 24 hours ಓಪನ್ ಇರುತ್ತೆ ಇದು. ಆ್ಯಕ್ಚುಲಿ ಯಾರಾದರೂ ಅಕ್ಕಪಕ್ಕ ಹೊಸಹಳ್ಳಿ ಕಡೆ ಇದ್ದರೆ ಇಲ್ಲಿ ಬಂದು ಹಾಕ್ಸ್ಕೊಬೋದು, ಎನಿ ಟೈಮ್ ಇರುತ್ತೆ ಓಪನು. ಇಲ್ಲೇ ಮಲಗಿರ್ತಾರಂತ ಇವರು ನೋಡಿ, ಇಲ್ಲಿ ಇದ್ದಾರಲ್ಲ ಇವರೇ. ಇವಾಗ ಟೈರ್ ಚೇಂಜ್ ಆಗ್ತಾಯಿದೆ, ಅಪೋಲೋ ಟೈರ್ಸ್. ಟೈರ್ ಚೇಂಜ್ ಮಾಡ್ಬೇಕಾದ್ರೆ ಇದೊಂದು ಬೇಜಾರು, ಇದು ಪೇಂಟ್ ಎತ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಏನು ಹೇಳಿ, ಏನು ಮಾಡೋಣ, ಚೇಂಜ್ ಮಾಡಿಸ್ಲೇಬೇಕು, ಅದು ಪೇಂಟ್ ಎದ್ದೇ ಇರುತ್ತೆ, ಏನು ಮಾಡೋಕ್ಕಲ್ಲ, ಹ್ಯಾಪನ್ಸ್. ಓಕೆ, ನಮ್ಮ ಗಾಡಿಗೆ ಬರೋದು ಹಿಮಾಲಯನ್ಗೆ ಅಪೋಲೋ ಆ್ಯಕ್ಟಿವ್ ಗ್ರಿಪ್ R6 ಅಂತ. ಇವತ್ತೇ ನನಗೂ ಗೊತ್ತಾಗಿದೆ. ಅಪೋಲೋ ಅಂತ ಗೊತ್ತಿತ್ತು, ಅಪೋಲೋಲ್ಲಿ ಯಾವ ಮಾಡಲು ಅಂತ ಇವತ್ತೇ ಗೊತ್ತಾಗಿದೆ. ಇದು ಹೊಸ ಟೈರ್ ಹಾಕ್ಬೇಕಾದ್ರೆ ಎಂತಕ್ಕೆ ಪೌಡ್ರ್ ಹಾಕೋದು? ನೀವೇ ಹಾಂ, ಟೈರು ಅದಕ್ಕೋಸ್ಕರನಾ ಹೀಟ್ ಆಗುತ್ತೆ ಅಂತ? ಓಕೆ ಓಕೆ ಓಕೆ, ಟೈರು ಟ್ಯೂಬ್ ಅಂಟ್ಕೊಂಬಿಡುತ್ತೆ ಅಂತ ಪೌಡ್ರ್ ಹಾಕೋದು. ಗೊತ್ತಿರಲಿಲ್ಲ ಇಷ್ಟು ದಿನ. ಪಾಂಡ್ಸ್ ಪೌಡ್ರೆಲ್ಲ ಹಾಕ್ತಾಯಿದ್ರಪ್ಪ, ನೀವು ಯಾವ್ದು ಹಾಕಿದ್ದು? ಓಕೆ, ಎಲ್ಲ ಒಂದೇನಾ? ತುಂಬ ಸೌಂಡಪ್ಪ. ಫ್ಲೇವರ್ ಅಷ್ಟೇನಾ? ಏನು ಹೇಳಿ ನೀವು? ಹಾಂ, ಬೇಗ ಮದುವೆ ಮಾಡಬೇಕು ನಿಮಗೆ. ಇದು ಈ ಟೈರ್ ಬಂದ್ಬಿಟ್ಟು 3,500 ಏನೋ, 3,500. ಆದರೆ ಟ್ಯೂಬ್ ಬರೋಲ್ಲ. 3,500 3,500 ಟ್ಯೂಬ್ ಇಲ್ಲ, ವಿತೌಟ್ ಟ್ಯೂಬು ಸೇರಿದ್ರೆ ಇದೊಂದು 500 ರೂಪಾಯಿ ಅನ್ಸುತ್ತೆ. ಟ್ಯೂಬು 4,000 ರೂಪಾಯಿ ಆಗುತ್ತೆ. 4,500 ಎಕ್ಸಾಕ್ಟಾಗಿ ನಂಗೆ ಮರ್ತೋಗ್ಬಿಟ್ಟಿದೆ ಪ್ರೈಸು. ಅದೇ ಈ ಟೈರ್ ಆದರೆ ನನಗೆ
1,000ನೋ 3,000ನೋ ಏನೋ ಬಿತ್ತು ವಿತ್ ಟ್ಯೂಬು. ಮ್ಯಾಕ್ಸಿಸು ಇದಾ ಇದು ಹಾರ್ಡು, ಅದು ಸಾಫ್ಟು. ಹಾಂ, ಬಟ್ ಇದು ವಿತ್ ಟ್ಯೂಬ್ ಬರುತ್ತಲ್ಲ, ಅದೊಂದು ಅಡ್ವಾಂಟೇಜು. ಅದಕ್ಕೆ ಟ್ಯೂಬ್ ಸಪ್ರೇಟಾಗಿ ತೊಗೊಬೇಕು ನೋಡಿ. C8 ಹಾಕ್ಸಿರೋದು ನಾನು ಓದ್ಸಲಿ. ಇಲ್ಲಿ ಟ್ಯೂಬ್ ಬರೋಲ್ಲ. ಸೊ ಫೈನಲಿ ಟೈರ್ ಫಿಟ್ ಆಯಿತು. ಸೊ ಇದನ್ನು ಇವಾಗ ಎತ್ಕೊಂಡೋಗಿ ನಮ್ಮ ಗಾಡಿಗೆ ಹಾಕೋದಷ್ಟೇ. ಓಕೆ, ಹೊಸ ಟೈರ್ಸ್ ಫಾರ್ ರೈಡ್ ನಂಬರ್ 6 ಫ್ರಮ್ ಗಂಧದ ಗುಡಿ. ಮ್ಯಾಕ್ಸಿಸ್ ಟೈರ್ಸ್ನ ಅಲ್ಲೇ ಬಿಟ್ಬಿಟ್ಟು ಬಾಯ್ ಅಂತ ಹೇಳ್ತಾ ಅಪೋಲೋನ ಹಾಕ್ಸ್ಕೊಂಡು ಓಡ್ತಾ ಇದೀವಿ. ನಡಿಯಪ್ಪ, ಬಾಯ್ ಬಾಯ್, ಲೆಟ್ಸ್ ಗೋ. ಟ್ಯೂಬೆಲ್ಲ ಟೈರೆಲ್ಲ ಹಾಕ್ಸ್ಕೊಂಬಂದಾಯಿತು. ಸೊ ಇವಾಗ ಹಾಕೋದೇ ಬಿಗ್ ಚಾಲೆಂಜು. ಏನಿಲ್ಲ ಚಾಲೆಂಜು ಅಂತ ಹೇಳಿದ್ರೆ ಆ್ಯಕ್ಸೆಲ್ ಹಾಕೋದೇ ಕಷ್ಟ, ಮಿಕ್ಕಿದೆಲ್ಲ ಹಾಕೊಂಬಿಡ್ಬೋದು ಹೆಂಗೋ. ಅದಾದಮೇಲೆ ಬ್ರೇಕ್ ಕ್ಯಾಲಿಪರಲ್ಲಿ ಪಿಸ್ಟನ್ಗಳಿರುತ್ತಲ್ಲ, ಸೊ ಅದನ್ನು ಅದಕ್ಕೆ ಹೇಳ್ತಾ ಇದ್ದಾರೆ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಕೃಷ್ಣಂದು ವೀಡಿಯೋ ನಡೀತಾರೆ ಅದಕ್ಕೆ. ಸೊ ಬ್ರೇಕ್ ಕ್ಯಾಲಿಪರಲ್ಲಿ ಪಿಸ್ಟನ್ಗಳನ್ನ ಫಸ್ಟ್ ಅಗಲ್ಸ್ಕೊಂಬಿಡ್ಬೇಕಲ್ಲ. ಅಗಲ್ಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾಕೋ ಅಂದರೆ ಈಸಿಯಾಗಿ ಬ್ರೇಕ್ ಪ್ಯಾಡ್ಸ್ನ ಹಾಕ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಬ್ರೇಕ್ ಪ್ಯಾಡು ತಂದ್ಬಿಡ್ಬೇಕಾಯ್ತು ಲೋ, ಕರ್ಮ ಕಾಂಡಗ್ರು ಎಂಥ ಸಾವು ಮಾಡಿ. ಓಕೆ, ಅದು ವೆಯ್ಟ್ ಇದೆ ಅಲ್ಲ, ಅದಕ್ಕೆ ಅಷ್ಟು ಆರಿಸಿದ್ರು ಇದು ಮಾಡಿದ್ರು ಇದುವರೆಗೂ ಚೆನ್ನಾಗೇ ಇರೋದು ದೇವ್ರ ದಯೆಯಿಂದ. ಯಾಕೆ ಕಣ್ಣು ಬಿದ್ದುಬಿಟ್ರೆ ಆಮೇಲೆ ಕಷ್ಟ. ನೋಡಿ ಬ್ರೇಕು ಇದು ಏನದು ಪಿಸ್ಟನ್ ಅಂದರೆ ಇದೇನೆ, ಇದಿಲ್ಲ ಇಲ್ಲಿ ಇದೆಯಲ್ಲ, ಇದನ್ನು ಅಗಲ್ಸ್ಕೊಂಬಿಟ್ರೆ ಅವಾಗ ಒಳ್ಳೇದು. ಓಕೆ, ಟೈರೆಲ್ಲ ಫಿಕ್ಸ್ ಮಾಡಾಯಿತು. ಕೃಷ್ಣ ಒಬ್ಬನೇ ಫಿಕ್ಸ್ ಮಾಡಿಬಿಟ್ಟ. ಇವಾಗ ಬ್ರೇಕ್ ಪ್ಯಾಡ್ಸ್ ತರಬೇಕು. ಬ್ರೇಕ್ ಪ್ಯಾಡ್ಸ್ ತಂದುಬಿಟ್ರೆ ಫಿನಿಶು ಕೆಲಸ. ಕೃಷ್ಣನ ಕೆಲಸ ಫಿನಿಶ್, ಡನ್. ಹೋಣ ಬ್ರೇಕ್ ಪ್ಯಾಡ್ಸ್ ತಂದ್ಬಿಡೋಣ ಬಾಪ. ಸೊ ಹೊಸ ಬ್ರೇಕ್ ಪ್ಯಾಡ್ಸ್ ಕೂಡ ತಂದಾಯಿತು. ಸೊ ಇದಕ್ಕೆ ನನಗೆ 250 ರೂಪಾಯಿ ಆಯಿತು. ಸೊ ನನ್ನ ಗಾಡಿಗೆ ಹಿಮಾಲಯನ್ಗೆ ಪಲ್ಸರ್ 200 NSದು ಕೂಡ ಆಗುತ್ತಂತೆ. ಸೊ ಅದು ಕೂಡ ಸೇಮ್ ಪ್ರೈಸೇ, ಬಟ್ ಅದನ್ನು ಹಾಕೊಬೋದು, ಬೇಕಾದ್ರೆ ಇದನ್ನು ಬೇಕಾದ್ರೆ ಹಾಕೊಬೋದು. 10 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಎಲ್ಲ ಬ್ರ್ಯಾಂಡೆಲ್ಲ ಒಂದೇ, ಏನಿಲ್ಲ. ಸೂಪರ್. ಒಂದು ಬಿಚ್ಚಿದ್ರೆ ಇನ್ನೊಂದು ಏನಾದರೂ ಕೆಲಸ ಬಂದೇ ಬರುತ್ತೆ ಯಾವಾಗಲೂ ಹಿಂಗೆ. ಮುಂದೇನು ಅಷ್ಟೇ ಬ್ರೇಕ್ ಪ್ಯಾಡ್ಸ್ ಓದ್ಸಲಿನೂ ಅಷ್ಟೇ. ಇದು ಏನು ಬೆಂಡಾಗಿದೆ, ಸ್ವಲ್ಪ ಕೋನ್ ಸೆಟ್ ಹೋಗಿದೆ ಅಂತ ಹೇಳಿದಕ್ಕೆ ಫುಲ್ಲು ಏನದು ಇದು ಸೆಟ್ಟೇನೆ ಫುಲ್ಲು ಬೆಂಡಾಗಿ ಹೋಗಿತ್ತು. ಏನದು ಮುಂದ್ಗಡೆದು ಫೋರ್ಕ್ ಫುಲ್ಲು ಬೆಂಡು. ಏನೇನು ಒಂದಾದ್ಮೇಲೆ ಒಂದು. ಯಪ್ಪ ರಾಮ, ಅಷ್ಟು ಹೊಡಿದೆ ಗಾಡಿ, ಏನು ಮಾಡೋಣ. ಸೊ ಬ್ರೇಕ್ ಪ್ಯಾಡ್ಸ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾನೆ ಕೃಷ್ಣ. ಏನಿಲ್ಲ, ತುಂಬ ಈಸಿ. ಸೊ ಇದರೊಳಗಡೆ ಆವಾಗಲೇ ಒಂದು ಪಿಸ್ಟನ್ ತೋರಿಸಿದ್ನಲ್ಲ, ಅದನ್ನು ಕ್ಲಿಯರ್ ಮಾಡ್ಕೊಬೇಕು. ಅದಾದಮೇಲೆ ಈ ಕಡೆಯಿಂದ ಲೆಫ್ಟ್ ಸೈಡ್ದೊಂದು ರೈಟ್ ಸೈಡೊಂದು ತಳ್ಕೊಂಡು ಇಲ್ಲೊಂದು ಕಡ್ಡಿ ಇರುತ್ತೆ. ಆ ಕಡ್ಡಿ ಅಂದರೆ ಏನದು ರಾಡ, ಪಿನ್ನು ಒಳಗಡೆ ಹೋಲ್ಸ್ ಕರೆಕ್ಟಾಗಿ ಹಾಕಬೇಕು, ಗುರಿ ಇಟ್ಟು ನೋಡಿ ಅಷ್ಟೇ. ಅದಾದಮೇಲೆ ಲಾಕ್ ಮಾಡೋದಷ್ಟೇ. ಇಲ್ಲೊಂದು ಲಾಕು, ಅಲ್ಲೊಂದು ಲಾಕು. ಬ್ರೇಕ್ ಪ್ಯಾಡ್ಸ್ ಇನ್ಸ್ಟಾಲೇಷನ್ ಕಂಪ್ಲೀಟೆಡ್ ಅಷ್ಟೇ. ನೋಡಿ ಆಯಿತು, ಇಷ್ಟು ಅಷ್ಟೇ ಮುಗೀತು. ಬ್ರೇಕ್ ಪ್ಯಾಡ್ಸ್ ಹಾಕ್ಕೊಳ್ಳಿ, ಗಾಡಿ ಓಡಿಸ್ಕೊಳ್ಳಿ ಹುಷಾರಾಗಿ ಜೈ ಅಂತ ಅಷ್ಟೇ. ಬ್ರೇಕ್ ಪ್ಯಾಡ್ ಇನ್ಸ್ಟಾಲೇಷನ್ ತುಂಬ ಈಸಿ, ತುಂಬ ಅಂದರೆ ತುಂಬ ಈಸಿ. ಏನಿಲ್ಲ, ಬ್ರೇಕ್ ಪ್ಯಾಡ್ಸ್ ಇರಬೇಕು, ಹಾಕೋಕೆ ಗೊತ್ತಿರಬೇಕು. ಆದರೆ ಓಕೆ, ಫುಲ್ಲು ರೆಡಿ ಗಾಡಿ. ಇವಾಗ ತೋರಿಸ್ಕೊಂಡು ರೆಡಿ ಆಗೋದು ಅಷ್ಟೇ, ಇನ್ನು ನಾಳೆ ರೆಡಿಗೆ. ಸೊ ನಾಳೆ ನಾನು ಊರಿಗೆ ಕೂಡ ಹೋಗಬೇಕು. ಸೊ ಆದ್ದರಿಂದ ಗಾಡಿನ ಇವತ್ತೇ ಎಲ್ಲ ನಾಳೆ ಊರಿಗೆ, ನಾಡಿದ್ದು ತಿರ್ಗಾ ಕೊಳ್ಳಿಯರ್ಸ್ಗೆ. ಸೊ ಅದಕ್ಕೆ ತುಂಬ ವರ್ಕ್ ಇದೆಯಲ್ಲ, ಸೊ ಅದಕ್ಕೆ ಇವತ್ತೇ ಟೈರ್ ಹಾಕ್ಸ್ಕೊಂಡು ಸ್ವಲ್ಪ ಟೈರೆಲ್ಲ ಸ್ವಲ್ಪ ಇದಾಗಲಿ ಅಂತ ಹೇಳ್ಬಿಟ್ಟು, ಏನಂತ ಹೇಳಿದ್ರೆ ರೋಡ್ಗೆ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡಿದ್ದು ಆ್ಯಕ್ಚುಲಿ. ಅದಾದಮೇಲೆ ಬ್ರೇಕ್ ಪ್ಯಾಡ್ಸು ಕೂಡ ಅಷ್ಟೇ ತೆಗೆದ ಮೇಲೆ ಗೊತ್ತಾಯಿತು ಬ್ರೇಕ್ ಪ್ಯಾಡ್ಸ್ ಹೋಗಿದೆ ಅಂತ. ಒಳ್ಳೇದಾಯಿತು, ಒಳ್ಳೆ ಕೆಲಸನೇ. ಸೊ ನಾಳೆ ಒಂದು ಊರಿಗೆ ಹೋಗಿ ನಾಡಿದ್ದಿಗೆ ರೈಡ್ಗೆ ರೆಡಿ ಆಗಬೇಕು. ಲೆಟ್ಸ್ ಗೋ. ಇವಾಗ ಗಾಡಿ ತೋರಿಸ್ಕೊಂಡು ಅದಾದಮೇಲೆ ಎಲ್ಲ ನಾಳೆಗೇನು ಬಟ್ಟೆ ಗಿಟ್ಟೆ ಎಲ್ಲ ಏನೂ ಬೇಕಾಗಿಲ್ಲ, ಏನಕ್ಕೆ ಅಂತಂದರೆ ಹೋಗೋದು ಬರೋದು ಅಷ್ಟೇ. ಸೊ ಗಾಡಿ ಅಂತೂ ತೋರಿಸ್ಲೇಬೇಕು. ಇವಾಗ ತೋರಿಸ್ಕೊಂಬರೋಣ ಬನ್ನಿ. ಮತ್ತು ಸ್ನೇಹಿತರೆ, ನೀವೇನಾದರೂ ನಿಮ್ಮ ಗಾಡಿನ ಸರ್ವಿಸ್ ಮಾಡಿಸ್ಬೇಕು, ಇಲ್ಲ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕೃಷ್ಣನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೃಷ್ಣ ಅವ್ರ ಮನೆ ಬಂದ್ಬಿಟ್ಟು ಹೊಸಕೆರಳ್ಳಿರೋದು. ಇಲ್ಲ ಅವ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ. ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಅವ್ನ ನಂಬರ್ನ. ಕ್ಲೀನಾಗಿ ನೀಟಾಗಿ ಕೆಲಸ ಮಾಡಿಕೊಡ್ತಾನೆ, ಅದಂತೂ ಪಕ್ಕ ಗ್ಯಾರಂಟಿ. ಇನ್ಸ್ಟಾಲ್ಲೂ DM ಮಾಡ್ಬೋದು. ಇನ್ಸ್ಟಾದಲ್ಲೂ ಮೆಕ್ಕಾನ್ ವೀಲ್ಸ್ ಅಂತ ಇರುತ್ತೆ ನೋಡಿ, ತೋರಿಸ್ತೀನಿ. ಇಲ್ಲೆಲ್ಲೋ ಇದೆ ಒಂದು ಐಡಿಯಾ. ಎಲ್ಲೋ ಅದು ಎಲ್ಲಿದೆಯೋ
ನೋಡಿ ಇದು ಇದು ಹಿಂಗೆ ತೋರಿಸ್ಬೇಕು, ಹಿಂಗೆ ಕಾಣಿಸ್ತಾ ಇಲ್ಲ. ಏನೋ ಒಂದು MECHONWHELS ಅಂತ ಹೊಡೀರಿ ಅಷ್ಟೇ, ಮೇಕ್ ಆನ್ ವೀಲ್ಸ್ ಅಂತ. ಸೊ ಅಲ್ಲಿ DM ಮಾಡಿದ್ರು ರಿಪ್ಲೈ ಮಾಡ್ತಾನೆ. ಓಕೆನಾ? ಸೊ ಕಾರ್ ವಾಶ್, ಅಯ್ಯೋ ಕಾರ್ ಅಂತ ಇದ್ದೀನಿ, ಕಾರ್ ವಾಶ್ ಒಂದು ಇದಕ್ಕೆ ಬಂದಿದ್ದೀನಿ. ಸೊ ಹೂನಿ ಇಲ್ಲಿದ್ದಾನೆ, ನೀರು ಹಾಕಿದ್ದಾರೆ. ಸೊ ಹೋಗ್ಬೇಕಲ್ಲ ನಾಳೆ, ಅದಕ್ಕೆ ತೊಳಸೋದು ಬೇಡ ಅಂದ್ಕೊಂಡೆ, ಬಟ್ ಯಾಕೋ ಒಂದ್ಸಲಿ ತೊಳಸ್ಬಿಡೋಣ ಅಂತ ತೊಳ್ಸೋಕೆ ಬಂದಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಯಾರೂ ಬರ್ತಾಯಿಲ್ಲ ಗಾಡಿ ಹತ್ರ. ಎಲ್ಲ ತಾಗೋಣ ಅಂತ ಫೋನ್ ಮಾಡ್ತಾಯಿದ್ದಾರೆ ಅಂತ. ಏನು ಹೇಳಿ. ಸೊ ಹೂನಿ ಫುಲ್ಲು ರೆಡಿ, ನಾಳೆ ನಾಡಿದೆ 2 ದಿವಸ ರೆಡಿಯೇ. ಇಲ್ಲಿಂದ ಹೋಗಬೇಕು, ನಾಳೆ ಊರಿಗೆ ಹೋಗ್ಬಿಟ್ಟು ತಿರ್ಗಾ ನಾಡಿದ್ದು ಕೊಳ್ಳಿ ಹಿಲ್ಸ್ಗೆ ಹೋಗಬೇಕು. ಎಲ್ಲ ವಾಶ್ ಮಾಡಿಸಿ ಪಾಲಿಶ್ ಮಾಡಿ ಎಲ್ಲ ನಿಲ್ಲಿಸಿದ್ದೀನಿ. ನೋಡಿ ಪಳ 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 ಅಂತ ಇದೆ ಟ್ಯಾಂಕು. ಏನು ಹೇಳಿ, ಸೂಪರ್ ಅಲ್ವಾ? ನಾಳೆ ತಿರ್ಗಾ ಬಂದು ಏನಾದರೂ ಸಂಜೆ ಧೂಳು ಗೀಳಾಗಿದ್ದರೆ ಇನ್ನೊಂದು ರೌಂಡು ಬರೀ ವಾಟ್ರ್ ಓಡಿಸಿ, ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ, ವಾಟ್ರ್ ಓಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಡಿಸಿ ಇನ್ನೊಂದು ರೌಂಡ್ ಪಾಲಿಶ್ ಹಾಕಿ ನಿಲ್ಲಿಸೋದೆ. ಸೊ ಆಲ್ ಸೆಟ್ ಫಾರ್ ಕೊಳ್ಳಿ ಹಿಲ್ಸ್ ಆ್ಯಂಡ್ ನಮ್ಮ ಊರು ರೈಡ್. ಲೆಟ್ಸ್ ಗೋ. ಫುಲ್ ಚಿತಾಲ್ ಪತಾಲ್ 2 ದಿವಸ 2 ರೈಡು. ಏನು ಹೇಳಿ, ಸಕ್ಕತ್ತಾಗಿರುತ್ತೆ. ನೋಡೋಣ ನಾಳೆ ನಾವು ಸೋಲೋ ರೈಡು ಬ್ಲಾಗಿಗೂ ಏನೋ ಗೊತ್ತಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಬೆಳಿಗ್ಗೆ 9 ಗಂಟೆಗೆ ರೀಚ್ ಆಗಬೇಕು, ಅಂದರೆ ನಾನು 4 ಗಂಟೆಗೆ ಹೊರಡಬೇಕು. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಟೈರ್ಸು ಮಾತ್ರ ನೀವೇನಾದರೂ ಮ್ಯಾಕ್ಸಿಸ್ ಹಾಕ್ಸ್ಕೊತಾ ಇದ್ದರೆ ನೋಡ್ಸ್ಕೊಂಡು ಹಾಕ್ಸ್ಕೊಳ್ಳಿ. ಏನಕ್ಕೆ ಅಂತಂದರೆ ಕ್ರ್ಯಾಕ್ಗಳು ಬರುತ್ತೆ ಬೇಗ, ಅದಕ್ಕೋಸ್ಕರ. ಬೈ ಟೇಕ್ ಕೇರ್. ಸುಮ್ಮನೆ ಎಲ್ಲ ಪ್ರಮೋಷನ್ ಮಾಡ್ತಾಯಿದ್ದಾರೆ, ಮ್ಯಾಕ್ಸಿಸ್ ಅಂತ ಸುಮ್ಮನೆ ಇದ್ಕೊಡ್ತಾ ಇದ್ದಾರೆ. ಬಟ್ ಅದರದ್ದು ಇನ್ಸ್ಟಾ ಸ್ಟೋರಿನೇ ಬೇರೆ ಇದೆ. ಅದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯೆನ್ಸ್ ಯೂಸ್ ಮಾಡಿರೋದು 1 ಟೈರ್ ಇವಾಗ ಚೇಂಜ್ ಮಾಡಿರೋದಕ್ಕೆ.